ಮುನಿರತ್ನ ಮರ್ಡರ್ಗೆ ಸ್ಕೆಚ್ ಡಿಕೆ ಬ್ರದರ್ಸ್ ಟಾರ್ಗೆಟ್ ಆದ್ರ ಕುಸುಮ ಮಿನಿಸ್ಟರ್ ಮಾಡಲು ಪಿತೂರಿ ಸುದೀರ್ಘ ಪತ್ರದಲ್ಲಿದೆ ಸ್ವಾರಸ್ಯ ಕಥನ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಮೊಟ್ಟೆ ಜಟಾಪಟಿ. ಮುನಿರತ್ನ ಅವರಿಗೆ ಮೊಟ್ಟೆ ಎಸೆದಿರುವಂಥದ್ದು, ಅವರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು ತಪ್ಪೆ. ಅದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗರಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಒಬ್ಬನ ವಿರುದ್ಧ ಧಿಕ್ಕಾರ ಕೂಗೋದಕ್ಕೆ ಅಧಿಕಾರ ಇದೆ, ಒಬ್ಬನ ಎದುರಿನಲ್ಲೇ ಧಿಕ್ಕಾರ ಕೂಗೋದಕ್ಕೆ ಅಧಿಕಾರ ಇದೆ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ. ಆದರೆ ಈ ರೀತಿಯಾಗಿ ಮೊಟ್ಟೆ ಎಸೆದಿರುವಂಥದ್ದು ತಪ್ಪೆ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಮೊಟ್ಟೆ ಎಸೆದ ಪ್ರಕರಣದ ನಂತರ ಅದು ಯಾರು ಎಸೆದ್ರು, ಯಾಕೆ ಎಸೆದ್ರು, ಅವರ ಉದ್ದೇಶ ಏನಿತ್ತು, ಅದರಲ್ಲಿ ಏನಿತ್ತು, ಅದರಲ್ಲಿ ನಿಜಕ್ಕೂ ಆ್ಯಸಿಡ್ ಇತ್ತಾ, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಪೊಲೀಸರು ತನಿಖೆ ನಡೆಸಬೇಕು. ಅದು ಯಾಕೆ ಬೇಕಾಗಿತ್ತು ತನಿಖೆ ನಡೆಸೋದಕ್ಕೆ ಮುನಿರತ್ನ ಅವರ ದೂರ ಬರೋದು ತನಕನೂ ಕೂಡ ಕಾದು ಕುಳಿತಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಮೊಟ್ಟೆ ಎಸೆದಂತಹ ಪ್ರಕರಣ ಸಂದರ್ಭ ಅಲ್ಲೇ ಪೊಲೀಸರು ಇದ್ದರು. ಇಮಿಡಿಯೇಟಾಗಿ ಒಬ್ಬ ಜನಪ್ರತಿನಿಧಿಯ ಮೇಲೆ ಈ ರೀತಿಯಾದಂತಹ ಮೊಟ್ಟೆ ಎಸೆದಂತಹ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುವಂಥದ್ದು ಒಬ್ಬ ಶಾಸಕನ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದರೆ ಮುನಿರತ್ನ ಅವ್ರನ್ನ ಮುಗಿಸಲೆಂದೇ ಟಾರ್ಗೆಟ್ ಮಾಡಿದ್ರ ಡಿ ಕೆ ಬ್ರದರ್ಸ್ ಅನ್ನುವಂಥದ್ದು ಈಗ ಮುನಿರತ್ನ ಅವರ ಮಾತುಗಳಿಂದ ಬರ್ತಾ ಇರುವಂತಹ ಅನುಮಾನ. ಕುಸುಮ ಅವ್ರನ್ನ ಮಿನಿಸ್ಟರ್ ಮಾಡೋದಕ್ಕಾಗಿ ಮುನಿರತ್ನ ಅವ್ರನ್ನ ಮುಗಿಸುವಂತಹ ಪ್ಲಾನ್ ಮಾಡಲಾಗಿದೆಯಾ ಅಂತೇಳಿ. ಅಲ್ಲ, ಕುಸುಮ ಅವ್ರನ್ನ ಮಿನಿಸ್ಟರ್ ಮಾಡೋದಿದ್ರೆ ಯಾವತ್ತು ಬೇಕಾದ್ರೂ ಮಿನಿಸ್ಟರ್ ಮಾಡ್ಬೋದು. ಅವ್ರನ್ನ MLC ಮಾಡಿ ಮಿನಿಸ್ಟರ್ ಮಾಡಬೇಕು, ಅವ್ರನ್ನ MLA ಆಗಿನೇ ಮಿನಿಸ್ಟರ್ ಮಾಡಬೇಕು ಅಂತ ಏನಾರು ಇದೆಯಾ? ಯಾವಾಗ ಬೇಕಾದ್ರೂ ಮಿನಿಸ್ಟರ್ ಮಾಡ್ಬೋದು. ಆದರೆ ಅವ್ರನ್ನ ಮಿನಿಸ್ಟರ್ ಮಾಡೋದಕ್ಕೆ ಇವ್ರನ್ನ ಮುಗಿಸುವಂತಹ ಕೆಲಸವನ್ನು ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಇಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಮೊಟ್ಟೆ ಎಸೆದ ವಿವಾದಕ್ಕೆ ಡಿ ಕೆ ಬ್ರದರ್ಸ್ ಅವರನ್ನು ಕೂಡ ಎಳೆ ತಂದಿದ್ದಾರೆ BJP ಶಾಸಕ. ಒಬ್ಬ ಶಾಸಕನಿಗೆ ಮೊಟ್ಟೆ ಎಸೆಯುವಂತಹ ಕೆಲಸವನ್ನು ಕರ್ನಾಟಕದ ಉಪಮುಖ್ಯಮಂತ್ರಿ ಮಾಡಿಸ್ಬೇಕಾ, ಒಬ್ಬ ಮಾಜಿ ಸಂಸದ ಮಾಡಿಸ್ಬೇಕಾ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಆದರೆ ಅವ್ರು ಹೇಳ್ತಿದ್ದಾರೆ ನನಗೆ ಮೊಟ್ಟೆ ಎಸೆದಿರೋದ್ರ ಹಿನ್ನೆಲೆಯಲ್ಲಿ ಇವರೆಲ್ಲ ಇದ್ದಾರೆ ಅಂತೇಳಿ. ಮುನಿರತ್ನ ಅವರು ದೂರು ಸಲ್ಲಿಸಿದ್ದಾರೆ. ಆ ದೂರಿನಲ್ಲಿ ಹಾಗಾದರೆ ಏನೇನಿದೆ ಅನ್ನೋದನ್ನು ನಿಮಗೆ ವಿವರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಭಾಳ ಮುಖ್ಯವಾಗಿ ಮುನಿರತ್ನ ಅವರ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಮೊದಲನೇದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಮೊಟ್ಟೆ ಎಸೆದ ತಕ್ಷಣ ಒಬ್ಬ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನೇ? ಇಲ್ಲಿರುವಂಥ ಪ್ರಶ್ನೆ ನೋಡಿ, ಒಬ್ಬ ಶಾಸಕನ ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತೇಳಿ, ಆದರೆ ಅದಕ್ಕೆ ಮೊಟ್ಟೆ ಹೊಡಿತಾರ? ಇದು ಮುನಿರತ್ನ ಅವರು ಸದ್ಯಕ್ಕೆ ಅವ್ರಿಗಿರುವಂಥ ಅನುಮಾನ, ನನಗೆ ಮೊಟ್ಟೆ ಹೊಡೆದಿರುವಂಥದ್ದು ಶಾಸಕ ಸ್ಥಾನವನ್ನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಇನ್ನು ರಾಜೀನಾಮೆ ನೀಡದಿದ್ದರೆ ಪೋಕ್ಸೋ ಕೇಸ್ ಹಾಕ್ತೇವೆ ಎಂದು ಬೆದರಿಸ್ತಾ ಇದ್ದಾರೆ. ಪೋಕ್ಸೋ ಕೇಸು ಅವರ ಮೇಲೆ ಇದ್ದರೆ ಅದನ್ನು ಹಾಕೋದು ಬಿಟ್ಬಿಟ್ಟು ರಾಜೀನಾಮೆ ಕೊಡೋದಕ್ಕೆ ಯಾಕೆ ಕಾಯಬೇಕು ಅನ್ನೋಂಥದ್ದು ಅರ್ಥ ಆಗೋದಿಲ್ಲ. ಪೋಕ್ಸೋ ಕೇಸ್ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಪೋಕ್ಸೋ ಕೇಸ್ ನಿಜಕ್ಕೂ ಕೂಡ ಮುನಿರತ್ನ ಅಂತವರ ವಿರುದ್ಧ ಇದೆ ಅಂತೇಳಿ ಆದರೆ ಖಂಡಿತವಾಗ್ಲೂ ಕೂಡ ಸರ್ಕಾರ ಅದನ್ನು ದಾಖಲು ಮಾಡಿಸಿ ಅವ್ರ ವಿರುದ್ಧ ಶಿಕ್ಷೆ ಆಗುವಂತೆ ಕ್ರಮ ಕೈಗೊಂಡ್ರೆ ಆಟೋಮೆಟಿಕ್ ಆಗಿ ಅವ್ರು ಚುನಾವಣೆಯೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ ಅದು. ಆದರೆ ಅವ್ರು ಹೇಳ್ತಾ ಇದ್ದಾರೆ ರಾಜೀನಾಮೆ ನೀಡದಿದ್ದರೆ ಪೋಕ್ಸೋ ಕೇಸ್ ಹಾಕ್ತೇವೆ ಅಂತೇಳಿ ಬೆದರಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಪೋಕ್ಸೋ ಪ್ರಕರಣ ನಡೆದಿದ್ರೆ ಅದನ್ನು ಬೆದರಿಕೆ ಅಸ್ತ್ರ ಅಲ್ಲ, ಅದು ನ್ಯಾಯದ ಅಸ್ತ್ರ. ನ್ಯಾಯವನ್ನು ಪಡ್ಕೊಳ್ಬೇಕು. ಪೋಕ್ಸೋ ಕೇಸ್ ಇದೆ ಅಂತ ಹೇಳಿದ್ರೆ ಆ ನ್ಯಾಯವನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಯಾವುದೇ ಸಂತ್ರಸ್ತರಿಗೆ ರಕ್ಷಣೆಯನ್ನು ಕೊಡಬೇಕಾಗಿರುವಂಥದ್ದು ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಸರ್ಕಾರದ ಜವಾಬ್ದಾರಿ. ಅದನ್ನು ಇಟ್ಕೊಂಡು ರಾಜೀನಾಮೆಯ ಬೆದರಿಕೆಯನ್ನು ಒಡ್ಡಿಸಬೇಕಾದ ಅವಶ್ಯಕತೆ ಏನಿದೆ ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟರೆ ನೀನು ಜೀವಂತವಾಗಿ ಉಳಿತೀಯಾ ಅಂತೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಒಬ್ಬ ಶಾಸಕರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕುವಂಥ ಧೈರ್ಯವನ್ನು ಅದು ಯಾರು ಪ್ರದರ್ಶಿಸ್ತಾ ಇದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ದಾಖಲೆಗಳನ್ನು ಒದಗಿಸಿ ಯಾಕೆ ಮೊಟ್ಟೆ ಎಸೆಯೋ ತನಕನೂ ಕೂಡ ಇದನ್ನು ಮುಚ್ಚಿಟ್ಟುಕೊಳ್ಬೇಕಂತ ಪ್ರಯತ್ನವನ್ನು ಮಾಡಬೇಕಾಯಿತು? ಮೊದಲಿಗೆ ಯಾಕೆ ಅದರ ಬಗ್ಗೆ ದೂರು ದಾಖಲಿಸಿ ಈ ರೀತಿಯಾಗಿ ನನ್ನನ್ನು ಕೊಲ್ಲುವಂತಹ ಪ್ರಯತ್ನ ನಡೀತಾ ಇದೆ ಅಂತೇಳಿ ಮುನಿರತ್ನ ಅವರು ಹೇಳ್ತಾ ಇಲ್ಲೋ ಗೊತ್ತಿಲ್ಲ. ರಾಜೀನಾಮೆ ಕೊಡದಿದ್ದರೆ ಮೊಟ್ಟೆ ಆ್ಯಸಿಡ್ ದಾಳಿ ಮಾಡ್ತಾರೆ ಅಂತೇಳಿ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ. ನೋಡಿ, ರಾಜೀನಾಮೆಗೂ ಮೊಟ್ಟೆ ದಾಳಿಗೂ ಆ್ಯಸಿಡ್ ದಾಳಿ ಕೂಡ ಮಾಡ್ತೀವಿ ಅಂತ ಹೇಳ್ಕೊಂಡು ಬೆದರಿಸ್ತಾ ಇದ್ದಾರಂತೆ ಮುನಿರತ್ನ ಅವ್ರನ್ನ. ಕಾರಿಗೆ ಬೆಂಕಿ ಇಡ್ತೀವಿ, ದಲಿತರಿಂದ ಪೊರಕೆಯಲ್ಲಿ ಹೊಡೆಸ್ತೀವಿ ಅಂತೆಲ್ಲ ಬೆದರಿಕೆಯನ್ನು ಹಾಕಿದಾರಂತೆ. ಆದರೆ ಯಾರೂ ಕೂಡ ಪೊರಕೆಯಲ್ಲಿ ಹೊಡೆಯೋದಕ್ಕೆ ಜಾತಿಯನ್ನು ಹುಡುಕಿ ಪೊರಕೆಯಲ್ಲಿ ಹೊಡಿಬೇಕಾದಂತಹ ಕೆಲಸವನ್ನು ಮಾಡಿಸ್ತಾರಾ ಅನ್ನೋಂಥ ಪ್ರಶ್ನೆ ಇದೆ. ಮತ್ತು ದಲಿತ ಸಮುದಾಯಕ್ಕೆ ಅವಹೇಳನಕಾರಿಯಾಗಿರ್ತಕ್ಕಂತಹ ಮಾತುಗಳನ್ನು ಇದೇ ಮುನಿರತ್ನ ಅವರು ಹೇಳಿರುವಂಥದ್ದು ಆರೋಪ ಇದೆ. ಅದಕ್ಕೆ ಪೂರಕವಂಥ ಒಂದು ಆಡಿಯೋ ಇದೆ. ಆ ಆಡಿಯೋದ ಸತ್ಯಾಸತ್ಯತೆ ಬಯಲಾಯಿತು ಅಂತೇಳಿ, ಆದರೆ ಅದು ಸತ್ಯ ಹೌದು ಅಂತೇಳಿ ಪ್ರೂವ್ ಆಯಿತು ಅಂತಿದ್ರೆ ಅದು ನಿಜವಾಗ್ಲೂ ಕೂಡ ಮುನಿರತ್ನ ಅವರೇ ಹೇಳಿರ್ತಕ್ಕಂಥ ಆಡಿಯೋ ಅಂತ ಹೇಳುವಂಥದ್ದು ಸಾಬೀತಾಯಿತು ಅಂತೇಳಿ ಆದರೆ ಆಗ ಅವರು ದಲಿತ ನಿಂದನೆಯ ಆರೋಪಿ ಕೂಡ ಆಗ್ತಾರೆ.
ಆದರೆ ದಲಿತರಿಂದ ಪೊರಕೆಯಲ್ಲಿ ಹೊಡಿಸ್ತೀವಿ ಅಂತ ಹೇಳ್ಕೊಂಡು ಬೆದರಿಸ್ತಾ ಇದ್ದಾರಂತೆ. ವಕೀಲರ ಮೂಲಕ ನನಗೆ ಬೆದರಿಕೆ ಕಳಿಸಿದ್ರು ಅನ್ನುವಂಥವ್ರು ಕೂಡ ಹೇಳಿದ್ದಾರೆ. ವಕೀಲರ ಮೂಲಕ ನನಗೆ ಬೆದರಿಕೆಯನ್ನು ಕಳಿಸಿದ್ದಾರೆ ಅನ್ನೋಂಥವ್ರು ಕೂಡ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. DK ಸುರೇಶರನ್ನು ಸೋಲಿಸಿದ್ದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಮುನಿರತ್ನ ಅವರ ಆರೋಪ. ಇಲ್ಲಿ DK ಸುರೇಶ್ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಿದ ಕಾರಣಕ್ಕಾಗಿ ಒಬ್ಬ BJPಯ ಶಾಸಕನಾಗಿಕೊಂಡು BJಪಿಯವ್ರನ್ನ ಗೆಲ್ಲಿಸೋದು ಬಿಟ್ಟು ಏನು DK ಸುರೇಶ್ ಅವ್ರನ್ನ ಗೆಲ್ಲಿಸೋದಕ್ಕೆ ಓಡಾಡಬೇಕಾಗಿತ್ತು ಮುನಿರತ್ನ ಅವರು ಅವರ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸುವುದರಲ್ಲಿ ಅವರ ದೊಡ್ಡದಾದಂತಹ ಪಾತ್ರವನ್ನು ನಿಭಾಯಿಸಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ಕುಸುಮಾ ಶಾಸಕಿಯಾಗಿ ಮಾಡೋದಕ್ಕೆ ನನಗೆ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಮುನಿರತ್ನ ಅವರು ಹೇಳ್ತಿದ್ದಾರೆ. ಆದರೆ ಕುಸುಮಾ ಅವ್ರನ್ನ ಆಯ್ಕೆ ಮಾಡೋದು ಬಿಡುವಂಥದ್ದು ಜನರಿಗೆ ಬಿಟ್ಟಿರುವಂತಹ ವಿಚಾರ ಮತ್ತು ಅವ್ರನ್ನ ಕಳೆದ ಬಾರಿ ಸುಮಾರು 9,000 ಮತಗಳ ಅಂತರದಿಂದ ಸೋಲಿಸಿರುವಂಥದ್ದು ಇದೇ ಮುನಿರತ್ನ ಅವರು. ಇನ್ನು ಕುಸುಮಾ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೆ ಸಚಿವೆ ಮಾಡೋದಕ್ಕೆ ನನ್ನ ರಾಜೀನಾಮೆಗೆ ಧಮಕಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಕುಸುಮಾ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೀತಿಯಲ್ಲಿ ಸಚಿವೆ ಮಾಡೋದಕ್ಕಾಗಿ ಈಗ ಅದು ಹೇಗೆ ಅವರು ಸಚಿವೆ ಮಾಡಬೇಕು ಅಂತ ಕಾಂಗ್ರೆಸ್ನವರಲ್ಲಿ ಅಷ್ಟು ಖಾಲಿ ಸೀಟ್ಗಳಿದ್ದಾವ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅದು ಕೋರ್ಟ್ ನಿರ್ಧಾರ ಮಾಡ್ತಕ್ಕಂಥ ವಿಚಾರ ಇರುತ್ತೆ. ಸಿದ್ದರಾಮಯ್ಯ ಜೈಲಿಗೆ ಹೋದರೆ DK ಶಿವಕುಮಾರ್ ಅವರು CM ಆಗ್ತಾರೆ. ಇದು ಅವರ ಲಾಜಿಕ್ ಇರುವಂಥದ್ದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನಮ್ಮಣ್ಣ ಏನು ಬೇಕಾದರೂ ಮಾಡ್ತಾರೆ ಅಂತ ಇಲ್ಲಿ DK ಸುರೇಶ್ ವಿರುದ್ಧ ಮತ್ತು DK ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಮುನಿರತ್ನ ಅವರು. ಶಾಸಕ ಮುನಿರತ್ನ ಅವರು ಈ ಮೊಟ್ಟೆ ಎಸೆದ ಪ್ರಕರಣದ ನಂತರ ಈ ರೀತಿಯಾದಂಥ ಆರೋಪಗಳನ್ನು ಸರಣಿಯಾಗಿ ಮಾಡ್ತಾ ಹೋದಾಗ ಅದರಲ್ಲಿರುವಂಥ ಲಾಜಿಕ್ ಏನು ಯಾವ ಸ್ವರೂಪದಲ್ಲಿ ಆರೋಪ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾನೆ ಇರ್ತಾರೆ. ಸಾಮಾನ್ಯ ಜನರು ಕೂಡ ಇದನ್ನು ಗಮನಿಸ್ತಾ ಇರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಮಾತನಾಡಿದ್ದಾರೆ, ತೋರಿಸ್ತೀನಿ. ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ, ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತೇಳಿ ಅವ್ರ ಮೇಲೆ ಇರತಕ್ಕಂಥ ಆಪಾದನೆಗಳಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಎಲ್ಲವೂ ಮುನಿರತ್ನವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು. DK ಬ್ರದರ್ಸ್ ಆಗಲಿ ಯಾರಾಗಲಿ ಯಾರು ಕಾರಣ ಆಗ್ತಾರೆ, ಅವ್ನು ಮಾಡಿರ್ತಕ್ಕಂಥ ಪಾಪಕ್ಕೆ ಅವನೇ ಹೋಗ್ಬೇಕಾಗ್ತದೆ. ನೋಡ್ರಿ, ನಾಟಕ ಅವೆಲ್ಲ ಯಾವ ಆತಂಕನೂ ಇಲ್ಲ, ಏನೂ ಇಲ್ಲ. ಯಾರು ಮುನಿರತ್ನ ಕೊಲೆ ಮಾಡೋಕ್ಕಾಗ್ತದೆ ಈ ದೇಶದಲ್ಲಿ? ಮುನಿರತ್ನ ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ಬೋದು, ಮುನಿರತ್ನ ಯಾರ ಕೊಲೆ ಮಾಡೋಕ್ಕಾಗ್ತದೆ ಈ ದೇಶದಲ್ಲಿ? ಅವೆಲ್ಲ ಸುಮ್ಮನೆ ನಾಟಕ ಅಷ್ಟೇ. ಮೊಟ್ಟೆ ಆಕಾರದ ಒಂದು ವ್ಯವಸ್ಥೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಅವನು ಮೊಟ್ಟೆ ಇನ್ನೇನು ಬಂದು ಬೀಳೋದಕ್ಕಿಂತ ಮುಂಚೆನೇ ಆಸಿಡ್ ದಾಳಿ ಅಂತಾನೆ ಒಬ್ಬ ಅದ್ಯಾರೋ ಪಕ್ಕದಲ್ಲಿದ್ದು. ಅವೆಲ್ಲ ತನಿಖೆ ಆಗ್ತದೆ. ಏನು ಅಷ್ಟೊಂದು ಈಸಿಯಾಗಿ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಯೋಗ್ಯತೆ ಏನು, ಮುನಿರತ್ನ ಯೋಗ್ಯತೆ ಏನು? ಈಸ್ ಮೋಸ್ಟ್ ಕ್ರಿಮಿನಲ್ ಫೆಲೋ ಅಂಥವರೆಲ್ಲ ರಾಜಕಾರಣದಲ್ಲಿರುವಂಥದ್ದು ದೊಡ್ಡ ದುರಂತದ ಸಂಗತಿ. ಇಲ್ಲಿ ಮುನಿರತ್ನ ವಿರುದ್ಧದ ಆಪಾದನೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದ ಆಪಾದನೆಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ FIR ಮೇಲೂ ಕೂಡ ಅನುಮಾನ ಇದೆ. ಕೇಂದ್ರಕ್ಕೂ ಕೂಡ ದೂರು ಸಲ್ಲಿಸಿಕೆ ಮಾಡಿದ್ದಾರೆ. ಮುನಿರತ್ನ ದೂರಿನ ಮೇಲೆ ನಂದಿನಿ ಲೇಔಟ್ ಸ್ಟೇಷನ್ನಲ್ಲಿ FIR ಈಗಾಗಲೇ ದಾಖಲಾಗಿದೆ. ಅವರು ಸಲ್ಲಿಕೆ ಮಾಡಿರ್ತಕ್ಕಂಥ ದೂರನ್ನ ಆಧರಿಸಿ ದೂರಿನಲ್ಲಿ ಹಲವು ಹೆಸರುಗಳಿದ್ರೂ ಕೂಡ ಆರೋಪಿಗಳ ಹೆಸರು ದಾಖಲು ಮಾಡಿಕೊಂಡಿಲ್ಲ ಪೊಲೀಸರು. ಯಾಕಂದರೆ ಏನೇ ಆದರೂ ಕೂಡ ಇಲ್ಲಿ ಮೊಟ್ಟೆ ಎಸೆದಿರ್ತಕ್ಕಂಥ ವ್ಯಕ್ತಿಯ ಮೇಲಿನ ನೇರವಾದಂಥ ದೂರು ಇಲ್ಲ. ಬೇರೆ ಬೇರೆ ವ್ಯಕ್ತಿಗಳ ಹೆಸರನ್ನು ಹೇಳಿದ್ದಾರೆ. DK ಸುರೇಶ್, ಹನುಮಂತರಾಯಪ್ಪ, ಕುಸುಮಾ ಹೆಸರು ಸೇರಿಸದಿರೋದಕ್ಕೆ ಮುನಿರತ್ನ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ದೂರು ಕೊಟ್ಟಾಗ ನಿಜಕ್ಕೂ ಇಂಥದ್ದೇ ವ್ಯಕ್ತಿ ನನ್ನ ಮೇಲೆ ಮೊಟ್ಟೆ ಎಸೆದಿದ್ದ, ಆ ಸಂದರ್ಭದಲ್ಲಿ ಆತನ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದನ್ನು ಕೂಡ ಹುಡುಕಬೇಕು ಅಂತ ಹೇಳಿ ಕೊಟ್ಟರೆ ಬಹುಶಃ ಆ ವ್ಯಕ್ತಿಯ ಹೆಸರು ದಾಖಲಾಗಿರ್ತಿತ್ತೋ ಏನೋ. ಮುನಿರತ್ನ ಅವ್ರಿಗೂ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ ಇದು. ಆದರೆ ಇಲ್ಲಿ ಮುನಿರತ್ನ ಅವರ ಕೊಟ್ಟಿರುವಂಥ ಎಲ್ಲ ಹೆಸರುಗಳನ್ನು FIRನಲ್ಲಿ ದಾಖಲು ಮಾಡಿಲ್ಲ ಅಂತೇಳಿ ಮುನಿರತ್ನ ಅವರು ಆಕ್ಷೇಪವನ್ನು ವ್ಯಕ್ತಪಡ್ತಾ ಇದ್ದಾರೆ. FIRನಲ್ಲಿ ಹೆಸರು ಉಲ್ಲೇಖಿಸಿರುವಂತೆ ನಂದಿನಿ ಲೇಔಟ್ ಠಾಣೆ ಪೊಲೀಸರಿಗೂ ಕೂಡ ಅವರು ಪತ್ರವನ್ನು ಬರೆದಿದ್ದಾರೆ. ಇವರ ಹೆಸರುಗಳನ್ನೆಲ್ಲ ಉಲ್ಲೇಖ ಮಾಡಬೇಕು. DK ಸುರೇಶ್, ಕುಸುಮಾ ಭಾಗವಹಿಸಿದ್ದ ಕಾರ್ಯಕ್ರಮಗಳ ಫೋಟೋ ಸಮೇತ ಪತ್ರವನ್ನು ಬರೆದಿದ್ದಾರೆ. ಅವರೆಲ್ಲರೂ ಕೂಡ BNS ಸೆಕ್ಷನ್ 109 ಮತ್ತು 124 ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಮುನಿರತ್ನ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೊಲೆಗೆ ಸಂಚು ರೂಪಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಮಾಜಿ ಸಚಿವರಾಗಿರುವಂತಹ ಶಾಸಕ ಮುನಿರತ್ನ ರಾಜ್ಯಪಾಲರು, ಪ್ರಧಾನಮಂತ್ರಿ ಮೋದಿ ಹಾಗೂ NIAಗೂ ಕೂಡ ಮುನಿರತ್ನ ಅವರು ದೂರನ್ನು ಸಲ್ಲಿಸಿದ್ದಾರೆ. ಅವರಿಗೆ ಮೊಟ್ಟೆ ಎಸೆದಿರುವಂತಹ ಪ್ರಕರಣವನ್ನು ತನಿಖೆಯನ್ನು ನಡೆಸಬೇಕು, ಅದರಲ್ಲಿ ಆ್ಯಸಿಡ್ ಇತ್ತಾ ಅನ್ನೋದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಈ ಬಗ್ಗೆ R. ಅಶೋಕ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ. ಸರಣಿ ರೀತಿ ಒಂದು CT ರವಿಯ ಪ್ರಕರಣ ಆಯಿತು, ಆಗಿನ್ನ ಒಂದು ವಾರ ಆಗಿಲ್ಲ, ಆಗಲೇ ಇನ್ನೊಬ್ಬ BJP MLA ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು.
ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ. ಈಗ ಆರೋಪವನ್ನು ಆರ್ ಅಶೋಕ್ ಅವರು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಆದರೆ ಸಿ ಟಿ ರವಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಅಥವಾ ಅವರ ಪ್ರಕರಣದ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಜೊತೆಗೆ ಓಡಾಡ್ತಾ ಇದ್ರು ಆರ್ ಅಶೋಕ್ ಅವರು. ಆದರೆ ಅದ್ಯಾಕೆ ಮುನಿರತ್ನ ಅವರ ಮೇಲೆ ಇಷ್ಟು ಅಟ್ಯಾಕ್ ಆದಾಗಲೂ ಕೂಡ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸುದ್ದಿಗೋಷ್ಠಿ ಮಾಡ್ತಾ ಕೂತಿದ್ದಾರೆ ಬಿಟ್ಟರೆ ಆರ್ ಅಶೋಕ್ ಅವರು ಯಾಕೆ ಮುನಿರತ್ನ ಅವರ ಬಳಿಗೆ ಧಾವಿಸಿಲ್ಲ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂಥದ್ದು ಸರ್ವೇ ಸಾಮಾನ್ಯ ಸಹಜ. ಮತ್ತು ಡಾಕ್ಟ್ರು ಇಲ್ಲಿ ಹೌದು, ಡಾಕ್ಟರ್ ಮಂಜುನಾಥ್ ಅವರು ವೈದ್ಯರಾಗಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು ನಿಜ. ಆದರೆ ಕೆ ಸಿ ಜನರಲ್ ಆಸ್ಪತ್ರೆ ಮುನಿರತ್ನ ಭೇಟಿಯಾಗಿದ್ದಂತಹ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಇವತ್ತು ಅವರು ಸಂಸದರು, ಅವರು ಡಾಕ್ಟರ್ ಇರ್ಬೋದು, ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಅವರು ಡಾಕ್ಟರಾಗಿ ಸೇವೆಯನ್ನು ಮಾಡ್ಬೋದು ಅಥವಾ ಇಮಿಡಿಯೇಟ್ ಯಾವುದೋ ಒಬ್ಬ ವ್ಯಕ್ತಿ ಕುಸಿದು ಬಿದ್ದಾಗ ಅವ್ರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ, ಅವರಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡುವಂಥದ್ದಕ್ಕೆ ಅವರು ವೈಯಕ್ತಿಕವಾಗಿ ಮಾಡ್ಬೋದು. ಆದರೆ ಏನಾಗಿದೆ, ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನಿನ್ನೆ ಮುನಿರತ್ನವರು ಹೋಗಿದ್ದಾಗ ಅಲ್ಲಿ ಮುನಿರತ್ನ ಭೇಟಿ ಮಾಡಿದ್ದಂತಹ ವೇಳೆ ಸ್ಟೆಥೋಸ್ಕೋಪ್ ಹಿಡಿದು ಚೆಕ್ ಮಾಡ್ತಾರೆ ಡಾಕ್ಟರ್ ಮಂಜುನಾಥ್ ಅವರು. ಅವರು ಸಂಸದರಾಗಿದ್ದುಕೊಂಡು ಈ ರೀತಿಯಾಗಿ ಹೇಗೆ ಚೆಕ್ ಮಾಡುವಂಥದ್ದು, ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾಕೆಂದರೆ ಅವರು ವೈದ್ಯರು ಅವರು ಕೂಡ ಹೌದು, ಅಲ್ಲ ಅಂತೇಳಿ ಯಾರು ಹೇಳೋದಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ಶಾಸಕ ಮುನಿರತ್ನ ಅವ್ರನ್ನ ಟೆಸ್ಟ್ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಕೆ ಸಿ ಜನರಲ್ ಆಸ್ಪತ್ರೆಯ ವೈದ್ಯರು ಇರಲಿಲ್ವಲ್ಲಿ, ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳಿದ್ದಂತಹ ಸಂದರ್ಭದಲ್ಲಿ ಮತ್ತು ಅವರು ಆಸ್ಪತ್ರೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಇನ್ನೇನು ಹೊರಗಡೆ ಇರಲಿಲ್ಲ ಅಥವಾ ಅವರೇನು ರಸ್ತೆಯಲ್ಲಿ ಇರಲಿಲ್ಲ. ಆದರೆ ಆಸ್ಪತ್ರೆಯಲ್ಲಿದ್ದಾಗ ಸ್ಟೆಥೋಸ್ಕೋಪ್ ಹಿಡಿದು ಪರೀಕ್ಷೆ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೂಡ ಕೇಳ್ತೀರಿ. ಯಾವ ಕಾರಣಕ್ಕಾಗಿ ನೀವು ಅಲ್ಲಿ ಹೋಗಿ ಸ್ಟೆಥೋಸ್ಕೋಪ್ ಹಿಡಿದುಕೊಂಡು ಪರೀಕ್ಷೆ ಮಾಡಬೇಕಾಯಿತು, ಯಾವ ಕಾರಣಕ್ಕಾಗಿ ಕೆ ಸಿ ಜನರಲ್ ಆಸ್ಪತ್ರೆ ವೈದ್ಯರು ಇದನ್ನು ಅಲೋ ಮಾಡಿದರು, ಕೆ ಸಿ ಜನರಲ್ ಆಸ್ಪತ್ರೆ ವೈದ್ಯರು ಏನು ಮಾಡ್ತಾಯಿದ್ರು, ಅವ್ರು ಯಾಕೆ ಇದನ್ನು ಅಲೋ ಮಾಡ್ತಾರೆ, ಹೇಗೆ ಒಬ್ಬರು ಸಂಸದರು ಬಂದಾಗ ಅವ್ರಿಗೂ ಸ್ಟೆಥೋಸ್ಕೋಪ್ ಕೊಟ್ಟು ನೀವು ಟೆಸ್ಟ್ ಮಾಡಿದರೆ ಹೇಳೋದಕ್ಕೆ ಹೌದು ಅವರು ವೈದ್ಯರೇ ಇದ್ದರೂ ಕೂಡ ಈ ರೀತಿ ಟೆಸ್ಟ್ ಮಾಡಿಸೋದ್ರ ಉದ್ದೇಶ ಏನಿತ್ತು ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುತ್ತೆ. ಅಥವಾ ವೈದ್ಯರ ಮೇಲೆ ಅನುಮಾನಗಳೇನಾದ್ರು ಇತ್ತಾ, ಕೆ ಸಿ ಜನರಲ್ ಆಸ್ಪತ್ರೆಯ ವೈದ್ಯರು ಟೆಸ್ಟ್ ಮಾಡ್ತಾ ಇರುವಂತಹ ರೀತಿ ಸರಿಯಿಲ್ಲ ಅಂಥೇಳಿ ಏನಾದರೂ ಅನುಮಾನ ಇತ್ತಾ, ಸರ್ಕಾರಿ ಆಸ್ಪತ್ರೆ ತಪಾಸಣೆಗೆ ಅವಕಾಶವನ್ನು ಕೊಟ್ಟಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯು ಕೂಡ ಇಲ್ಲಿ ಮೂಡಿದೆ. ಯಾರಾದರೂ ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನು ನಡೆಸ್ಬೋದು, ಅದು ಆಸ್ಪತ್ರೆಯಲ್ಲೇ ಬಂದು ಸ್ಟೆಥೋಸ್ಕೋಪ್ ತಗೊಂಡು ವೈದ್ಯರ ಬಳಿಯಿಂದ ಸ್ಟೆಥೋಸ್ಕೋಪ್ ತಗೊಂಡು ಇನ್ನೊಬ್ರು ಪರೀಕ್ಷೆ ಮಾಡಬಹುದಾ, ವೈದ್ಯರೇ ಆಗಿದ್ರೂ ಕೂಡ ಮಾಡಬಹುದಾ ಅಂತೇಳಿ ಮಂಜುನಾಥ್ ಟೆಸ್ಟ್ ಮಾಡಿದ ಬಗ್ಗೆ ವರದಿ ಕೇಳಿದೆ ಈಗ ಆರೋಗ್ಯ ಇಲಾಖೆ ಇಂಥದ್ದೊಂದು ವರದಿಯನ್ನು ಕೇಳಿದೆ. ಯಾವ ಕಾರಣಕ್ಕಾಗಿ ಅವರ ಕೈಯಲ್ಲಿ ನೀವು ಟೆಸ್ಟ್ ಮಾಡಿಸ್ಕೊಂಡ್ರಿ, ಘಟನೆ ಬಗ್ಗೆ ವಿವರಣೆಯನ್ನು ನೀಡುವಂತೆ ಕೆ ಸಿ ಜನರಲ್ ಆಸ್ಪತ್ರೆ ಅಧೀಕ್ಷಕರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಆದರೆ ಅಧೀಕ್ಷಕರು ಹೇಳ್ತಾ ಇದ್ದಾರೆ ಇದು ಅಂಥದಕ್ಕೆ ಅವಕಾಶ ಇಲ್ಲ ನಿಜ, ಆದರೆ ಮಾನವೀಯತೆ ದೃಷ್ಟಿಯಿಂದ ಅವರು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಅಲೋ ಮಾಡಬಹುದು ಅಂತ ಕೇಳಿದ್ದಾರೆ. ಡಾಕ್ಟರ್ ಮೋಹನ್ ಅವರ ಮಾತು ನಿಮಗೆ ತೋರಿಸ್ತೀನಿ. ಅವರು ಮಾನವೀಯತೆಯಿಂದ ಅವ್ರದ್ದು ಸ್ಟೆಥೋಸ್ಕೋಪಲ್ಲಿ ಅವರೇನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಅವರ ಗೈಡ್ಲೈನ್ಸ್ನ ಯಾರೂ ಫಾಲೋ ಮಾಡಿಲ್ಲ. ಮಾನವೀಯತೆ ಅವ್ರ ಕರ್ಟೇಸಿ ವಿಸಿಟ್ ಬಂದಿದ್ದಾರೆ. ಅವ್ರು ಮಧ್ಯಾಹ್ನ ಅಂದರೆ ಅದು ಎಲ್ಲರೂ ವೈದ್ಯರು ಆದ್ಮೇಲೆ ಏನೋ ರಜೆ ಇತ್ತಲ್ಲ, 1 ಗಂಟೆ OPD ಕ್ಲೋಸ್ ಆದ್ಮೇಲೆ ಹೋಗಿರ್ತಾರೆ. ನಾವಾಗಲೇ ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೇವೆ, ಸಚಿವರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಸಚಿವರು ಮತ್ತು ಆಯುಕ್ತರು ಏನು ಹೇಳ್ತಾರೆ ಆ ಕ್ರಮವನ್ನು ನಾವು ಪಾಲನೆ ಮಾಡ್ತೀವಿ. ಹೀಗೆ ಮೊಟ್ಟೆ ಸುತ್ತಲೂ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಮುನಿರತ್ನ ಅವರ ಮೇಲೆ ಈ ರೀತಿಯಂಥ ದಾಳಿ ನಡೆಸಿರುವಂಥದ್ದು ತಪ್ಪು ಅನ್ನೋದು ಆರಂಭದಲ್ಲಿ ಹೇಳಿದೆ. ಈ ರೀತಿಯಂಥ ದಾಳಿ ನಡೆಸಿದಂಥವ್ರನ್ನ ಪತ್ತೆ ಹಚ್ಚಬೇಕು, ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು, ಅವ್ರ ಉದ್ದೇಶ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ಅದರ ಸುತ್ತು ರಾಜಕೀಯದ ಕೆಸರೆರಚಾಟವನ್ನು ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಕೂಡ ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ್ದು.